ಫೋನಲ್ಲೇ ನೀವು ಆಫ್ ಆ್ಯಂಡ್ ಆನ್ ಕೂಡ ಮಾಡ್ಬೋದು. ಮತ್ತು ಇಲ್ಲಿ ಕಲರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಇಷ್ಟ ಆಗಿ ಅಲೆಕ್ಸಾ ಟರ್ನ್ ಆನ್ ಲೈಟ್. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಆರ್ಕೆ, ನೀವು ನೋಡ್ತಿದ್ದೀರ ಲಿವೆಂಟ್ ಎಕ್ಸ್. ಸೊ ಲೆಟ್ಸ್ ಸ್ಟಾರ್ಟ್. ಇವತ್ತು ನನ್ನ ಹತ್ರ ಇರೋ ಗ್ಯಾಜೆಟ್ ಬಂದ್ಬಿಟ್ಟು ಒಂದು ಬಲ್ಬು. ನಾವು ನಾರ್ಮಲಿ ಮನೆಯಲ್ಲಿ ಯೂಸ್ ಮಾಡೋ ಬಲ್ಬ್ ಬಂದ್ಬಿಟ್ಟು ಒಂದು ಹಳೆಯ ಗೋಲ್ಡ್ ಕಲರ್ ಬಲ್ಬ್ ಆಗಿರ್ಬೋದು, ಇಲ್ಲ ಈಗಿನ ವೈಟ್ LED ಬಲ್ಬ್ಗಳಾಗಿರ್ಬೋದು. ಆದರೆ ಈ ಎರಡು ಕಲರ್ನು ಒಂದೇ ಬಲ್ಬ್ ಪ್ರೊವೈಡ್ ಮಾಡೋದ್ರ ಜೊತೆಯಲ್ಲಿ 16 ಮಿಲಿಯನ್ ಕಲರ್ಸ್ನ ಕೂಡ ಇದು ಪ್ರೊವೈಡ್ ಮಾಡುತ್ತೆ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ RGB ಲೈಟ್ ಕೂಡ ಇದರಲ್ಲಿದೆ. ಅದು ಯಾವುದಂದರೆ ಈ ವಿಪ್ರೋನ ಸ್ಮಾರ್ಟ್ ಬಲ್ಬ್. ಇನ್ನು ಈ ಬಲ್ಬ್ ಬಂದ್ಬಿಟ್ಟು ಒಂದು 9 ವಾಟ್ ಬಲ್ಬ್ ಆಗಿರೋದ್ರಿಂದ ಒಂದು ಸ್ಮಾಲ್ ರೂಮಿಗೆ ಬೇಕಾದಷ್ಟು ಬ್ರೈಟ್ನೆಸ್ನ ಮಾತ್ರ ಇದು ಪ್ರೊವೈಡ್ ಮಾಡುತ್ತೆ. ನೀವೇನಾದರೂ ಇದು ದೊಡ್ಡ ಹಾಲ್ಗೆ ಏನಾದರೂ ನೀವು ಇದನ್ನು ಕನೆಕ್ಟ್ ಮಾಡಿದ್ರೆ ನಿಜವಾಗ್ಲೂ ಡಲ್ಲಾಗಿ ಕಾಣುತ್ತೆ. ಸೊ ಇದನ್ನು ಹಾಲ್ಗಂತೂ ಅಪ್ಲೈ ಮಾಡೋಕೆ ಹೋಗಬೇಡಿ, ನಿಮ್ಮ ರೂಮ್ಗಾದರೆ ಸೂಟೇಬಲ್ ಆಗಿರುತ್ತೆ ಈ ಬಲ್ಬು. ಈ ಬಲ್ಬ್ ಒಂದು ಸ್ಮಾರ್ಟ್ ಬಲ್ಬ್ ಆಗಿರೋದ್ರಿಂದ ನೀವು ಫೋನಿಂದ ಇದನ್ನು ವೈಫೈ ಜೊತೆ ಒನ್ಸ್ ನೀವು ಕನೆಕ್ಟ್ ಮಾಡಿಕೊಂಡ್ರೆ ಫೋನಲ್ಲೇ ನೀವು ಆಫ್ ಆ್ಯಂಡ್ ಆನ್ ಕೂಡ ಮಾಡ್ಬೋದು, ಬ್ರೈಟ್ನೆಸ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಕೂಡ ಮಾಡ್ಬೋದು, ನಿಮಗೆ ಫೇವ್ರೆಟ್ ಕಲರ್ನ ಕೂಡ ಇದರಲ್ಲೇ ಆ್ಯಡ್ ಮಾಡ್ಬೋದು. ಅಷ್ಟೇ ಅಲ್ಲ, ನಿಮ್ಮ ಫೋನ್ನಲ್ಲಿ ಗೂಗಲ್ ಅಸಿಸ್ಟೆಂಟ್ ಇಲ್ಲಾಂದರೆ ಅಲೆಕ್ಸಾ ಇದ್ದರೆ ಬರೀ ವಾಯ್ಸ್ ಕಮಾಂಡಲ್ಲೇ ಆನ್ ಆ್ಯಂಡ್ ಆಫ್ ಕೂಡ ಇದರಲ್ಲಿ ಮಾಡ್ಬೋದು. ಇನ್ನು ಬಾಕ್ಸಲ್ಲಿ 2 ಐಟಮ್ ಬರುತ್ತೆ. ಒಂದು ಬಂದ್ಬಿಟ್ಟು ಬಲ್ಬು, ಇನ್ನೊಂದು ಬಂದ್ಬಿಟ್ಟು ಕ್ವಿಕ್ ಸ್ಟಾರ್ಟ್ ಗೈಡು ಅಂದರೆ ಯೂಸರ್ ಮ್ಯಾನಲು. ಆಲ್ಸೋ ಬಾಕ್ಸಲ್ಲೆಲ್ಲ ಏನೇನು ಮೆನ್ಷನ್ ಮಾಡಿದ್ದಾರೆ ಅದೆಲ್ಲ ವರ್ಕ್ ಆಗುತ್ತಾ ಇಲ್ಲ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ಪಾಗಿ ನೋಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಅದು ನಿಮಗದು ಫ್ರೀ, ಬಟ್ ನನಗೆ ಅದೊಂಥರ ಎನರ್ಜಿ ಬೂಸ್ಟ್ ಇದ್ದಂಗೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಬಲ್ಬ್ನ ಬಾಕ್ಸ್ ಹೇಗಿರುತ್ತೆ, ಬಾಕ್ಸ್ನ ಮೇಲೆ ನೀವು ನೋಡ್ಬೋದು 9 ವಾಟ್ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಚೇಂಜ್ ಕಲರ್ ವಿತ್ ಮ್ಯೂಸಿಕ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಯಾವುದಾದ್ರು ಮ್ಯೂಸಿಕ್ ನೀವು ಫೋನಿಂದ ಪ್ಲೇ ಮಾಡಿದ್ರೆ ಬೀಟ್ ಸ್ವಿಂಗ್ ಚೇಂಜ್ ಆಗ್ತಿದ್ದಂಗೆ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. RGB ಲೈಟ್ ಬಂದ್ಬಿಟ್ಟು 16 ಮಿಲಿಯನ್ ಕಲರ್ಸ್ ಇದರಲ್ಲಿ ಇದೆ. ಬ್ರೈಟ್ನೆಸ್ ಬಂದ್ಬಿಟ್ಟು 10 to 100% ಅಂತ ನೀವು ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಕೂಡ ಮಾಡ್ಬೋದು. ಶೆಡ್ಯೂಲ್ ಟೈಮರ್ ಅಂತ ಕೊಟ್ಟಿದ್ದಾರೆ. ಆನ್ ಆ್ಯಂಡ್ ಆಫ್ನ ನೀವು ಟೈಮರ್ನ ಸೆಟ್ ಮಾಡಿಬಿಟ್ಟು ನೀವು ನೋಡ್ಬೋದು. ಇಲ್ಲಿ ಪ್ರೈಸ್ ನೀವು ನೋಡ್ಬೋದು 2099 ಅಂತಿದೆ, ಬಟ್ ಆನ್ಲೈನಲ್ಲಿ ನಿಮ್ಗೆ ಇನ್ನೂ ಕಡಿಮೆಗೆ ಸಿಗುತ್ತೆ. ಇನ್ನು ಈ ಕಡೆ ವಿಪ್ರೋ ನೆಕ್ಸ್ಟ್ ಸ್ಮಾರ್ಟ್ ಹೋಮ್ ಆ್ಯಪ್ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು iOS ಮತ್ತು ಆ್ಯಂಡ್ರಾಯ್ಡ್ ಎರಡರಲ್ಲೂ ಡೌನ್ಲೋಡ್ ಮಾಡ್ಬೋದು. ಮತ್ತು ನೀವು ವಾಯ್ಸ್ ಅಸಿಸ್ಟೆಂಟ್ ಆದ ಅಮೆಝಾನ್ ಅಲೆಕ್ಸಾಯಿಂದ ಮತ್ತು ಗೂಗಲ್ ಅಸಿಸ್ಟೆಂಟಿಂದನೂ ನೀವು ಇದನ್ನು ಕಂಬೈನ್ ಮಾಡ್ಬೋದು. ಈ ಬಲ್ಬ್ನ ಫೋನ್ ಜೊತೆ ಹೇಗೆ ಕನೆಕ್ಟ್ ಮಾಡೋ ಅನ್ನೋದನ್ನು ನೋಡೋಣ. ಕನೆಕ್ಟ್ ಮಾಡೋದಕ್ಕೆ ನಿಮಗೆ ವಿಪ್ರೋ ನೆಕ್ಸ್ಟ್ ಸ್ಮಾರ್ಟ್ ಹೋಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು. ಇದು iOS ಆ್ಯಂಡ್ರಾಯ್ಡ್ ಎರಡರಲ್ಲೂ ಸಿಗುತ್ತೆ. ಅದಕ್ಕೂ ಮುಂಚೆ ನಿಮ್ಮ ವೈಫೈ ಬಂದ್ಬಿಟ್ಟು 2.4 GHz ಇದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. 5 GHz ಇತ್ತಂದರೆ ಈ ಬಲ್ಬ್ನ ಪರ್ಚೇಸ್ ಮಾಡೋದಂತೂ ವೇಸ್ಟು. ಇನ್ನು ಕನೆಕ್ಟ್ ಮಾಡೋದಕ್ಕೋಸ್ಕರ ಮನೆಯಲ್ಲಿರೋ ಯಾವುದಾದ್ರು ಹೋಲ್ಡರ್ಗೆ ನೀವು ಬಲ್ಬ್ನ ಹಾಕ್ಕೊಳ್ಳಿ. ನಾನು ಬಂದ್ಬಿಟ್ಟು ಈ ಹೋಲ್ಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಸ್ಟ್ಯಾಂಡ್ ಮೇಲೆ ಮೌಂಟ್ ಮಾಡೋ ಅಂಥ ಹೋಲ್ಡರ್ ಇದು. ನೀವು ಬಲ್ಬ್ನ ಫೋನ್ ಜೊತೆ ಕನೆಕ್ಟ್ ಮಾಡೋದಕ್ಕೆ 2 ಥರ ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಬಂದ್ಬಿಟ್ಟು ನೀವು ಈ ಥರ ಸ್ವಿಚ್ ಆನ್ ಮಾಡಿದಾಗ ಆ್ಯಡ್ ಡಿವೈಸ್ ಕೊಟ್ಟರೆ ಡೈರೆಕ್ಟಾಗಿ ಇಲ್ಲಿ ಆ್ಯಡ್ ಅಂತ ಬರುತ್ತೆ. ಆ್ಯಡ್ ಮಾಡಿದ್ರೆ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಆ್ಯಡ್ ಆಗೋದಕ್ಕೆ. ಆ ಥರ ಆ್ಯಡ್ ಆಗೋ ಥರ ಇದ್ದರೆ ಲೈಟ್ ಬಂದ್ಬಿಟ್ಟು ಆಫ್ ಆಗಿಬಿಡುತ್ತೆ. ನೋಡಿ ಆ್ಯಡ್ ಆಗಿಬಿಟ್ಟಿದೆ. ಡನ್ ಕೊಟ್ಟರೆ ಮುಗೀತು. ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಈ ಥರ ಏನಾದರೂ ಆ್ಯಡ್ ಅಂತ ಬಂದಿಲ್ಲ ಅಂದರೆ ಇಲ್ಲಿ ಲೈಟ್ ಸೋರ್ಸ್ ವೈಫೈ ಅಂತಿದೆ. ಇಲ್ಲಿ ಹೋಗಿದ ತಕ್ಷಣ ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ 2.4 GHz ಇದ್ದರೆ ಮಾತ್ರ ಬರುತ್ತಂತ. ನೆಕ್ಸ್ಟ್ ಕೊಡಿ. ಆ ಥರ ಈ ಥರ ಹಿಂಗೆ ಡೈರೆಕ್ಟಾಗಿ ಬ್ಲಿಂಕ್ ಆಗ್ತಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಹಾಗೇನಾದರೂ ಇಲ್ಲ ಅಂದರೆ ಇಲ್ಲಿ ಟರ್ನ್ ಆನ್ ಆಫ್ ಅಂತ ಕೊಟ್ಟಿದ್ದಾರೆ. 3 ಸತಿ ಆ ಥರ ಮಾಡಿದ್ರೆ ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೇನಾದರೂ ಬ್ಲಿಂಕ್ ಆಗ್ತಿದ್ರೆ ಕನ್ಫರ್ಮ್ ಅಂತ ಕೊಟ್ಬಿಡಿ, ನೆಕ್ಸ್ಟ್ ಕೊಡಿ. ಮತ್ತು ಸೇಮ್ ಅದೇ ಥರ ತೋರಿಸುತ್ತೆ. ಜಸ್ಟ್ ಟ್ಯಾಪ್ ಮಾಡಿ. ಈ ರೀತಿ 2 ಆಪ್ಷನಿಂದನೂ ನೀವು ವಿಪ್ರೋ ಬಲ್ಬ್ನ ನೀವು ಫೋನ್ ಜೊತೆ ಕನೆಕ್ಟ್ ಮಾಡ್ಕೊಬೋದು. ಇನ್ನು ಈ ಆ್ಯಪ್ನಲ್ಲಿ ಬಲ್ಬ್ನ ಹೇಗೆಲ್ಲ ಕಂಟ್ರೋಲ್ ಮಾಡ್ಬೋದು, ಏನೇನೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ, ವಾಯ್ಸ್ ಅಸಿಸ್ಟೆಂಟ್ ಎಲ್ಲ ವರ್ಕ್ ಆಗುತ್ತಾ ಇಲ್ಲ ಅನ್ನೋದನ್ನು ಚೆಕ್ ಮಾಡೋಣ. ಇಲ್ಲೇ ಮೇಯ್ನಲ್ಲಿ ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಾರೆ. ಇನ್ನು ಈ ಥರ ಟ್ಯಾಪ್ ಮಾಡಿದ್ರೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಇಲ್ಲಿ ಬೇಕಾದರೆ ನೀವು ಕಲರ್ನ ಚೇಂಜ್ ಮಾಡ್ಕೊಬೋದು, ವೈಟ್ ಟು ಗೋಲ್ಡ್ ಕಲರು. ಮತ್ತು ಇಲ್ಲಿ ಬ್ರೈಟ್ನೆಸ್ನ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಮಾಡ್ಕೊಬೋದು. ಇನ್ನು ಇಲ್ಲಿ ಕಲರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಇಷ್ಟ ಆಗಿರೋವಂಥ ಕಲರ್ನ ಇಟ್ಕೊಬೋದಿಲ್ಲ. ಇದಕ್ಕೂ ಕೂಡ ಬ್ರೈಟ್ನೆಸ್ನ ಲೋ ಆ್ಯಂಡ್ ಇನ್ಕ್ರೀಸ್ ಮಾಡ್ಕೊಬೋದು. ಮತ್ತು ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಸೀನ್ ಅಂತ ಕೊಟ್ಟಿದ್ದಾರೆ. ಗುಡ್ ನೈಟು, ರೀಡಿಂಗು, ವರ್ಕಿಂಗು ಅಂತ ಮಲ್ಟಿಪಲ್ ಆಪ್ಷನ್ಸ್ ಎಲ್ಲ ಇದೆ. ಇನ್ನು ಇಲ್ಲಿ ಬಂದರೆ ಇಲ್ಲಿ ಮ್ಯೂಸಿಕ್ಕು, ಗೇಮ್ ಅಂತ ಕೊಟ್ಟಿದ್ದಾರೆ. ಇದೇ ಮ್ಯೂಸಿಕ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದು. ನೀವು ಇನ್ ಕೇಸ್ ಯಾವುದಾದ್ರು ಮ್ಯೂಸಿಕ್ ಪ್ಲೇ ಮಾಡ್ತಿದ್ದೀರಾ ಅಂದ್ಕೊಂಡ್ರೆ ಆ ಬೀಟ್ಸಿಗೆ ತಕ್ಕನಂಗೆ ಸಾಂಗ್ಸು ಈ ಥರ ಹಿಂಗೆ ಕಲರ್ ಬಂದ್ಬಿಟ್ಟು ಚೇಂಜ್ ಆಗ್ತಾನೇ ಇರುತ್ತೆ. ಇನ್ನು ಅಲೆಕ್ಸಾ ಮತ್ತು ಗೂಗಲ್ ಅಸಿಸ್ಟೆಂಟಿಂದ ಎಲ್ಲ ಕಮಾಂಡ್ ಮಾಡಿ ಅದನ್ನು ಕಂಟ್ರೋಲ್ ಮಾಡ್ಬೋದು. ಹೇಗೆ ಅನ್ನೋದು ನೋಡೋಣ ಬನ್ನಿ.
ಒನ್ಸ್ ನೀವೇನಾದರೂ ಗೂಗಲ್ ಅಸಿಸ್ಟೆಂಟ್ ಇಲ್ಲಾಂದರೆ ಅಲೆಕ್ಸಾ ಜೊತೆ ಇದರಲ್ಲಿ ಆ್ಯಪ್ ಥ್ರೂ ನೀವು ಅದನ್ನು ಕನೆಕ್ಟ್ ಮಾಡಿಬಿಟ್ರೆ ಈಸಿಯಾಗಿ ವಾಯ್ಸ್ ಕಮಾಂಡಿಂದ ಆಪ್ರೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಅಲೆಕ್ಸಾ ಟರ್ನ್ ಆನ್ ಲೈಟ್. ಓಕೆ. ಅಲೆಕ್ಸಾ ಟರ್ನ್ ಆಫ್ ಲೈಟ್. ಓಕೆ. ಈ ರೀತಿ ನೀವು ಕೂತಿರೋ ಜಾಗದಿಂದನೇ, ಮಲಗಿರೋ ಜಾಗದಿಂದನೇ ನೀವು ವಾಯ್ಸ್ ಕಮಾಂಡಿಂದನೇ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಬೋದು. ಬ್ರೈಟ್ನೆಸ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಮಾಡ್ಬೋದು. ಆಲ್ಸೋ ಕಲರ್ ಕೂಡ ಚೇಂಜ್ ಮಾಡ್ಬೋದು. ಈ ಬಲ್ಬ್ನ ನೀವೇನಾದರೂ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಫೈನಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈ ಬಲ್ಬ್ನ ಫೇವ್ರೆಟ್ ಫೀಚರ್ ಯಾವುದು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಇದೇ ರೀತಿಯಾದ ಟೆಕ್ ವಿಡಿಯೋ ಬರೋವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.